ನಮಸ್ಕಾರ ಕರ್ನಾಟಕ. ಈಗಿನ ಕರ್ನಾಟಕದ ಸರ್ಕಾರ ಜನರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದೆ, ಜನರಿಗೆ ಒಳ್ಳೆಯ ಸಹಕಾರ ಕೊಡ್ತಾ ಇದೆ, ಜನರಿಗೆ ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಘೋಷಣೆಗಳನ್ನು ಮಾಡ್ತಾರೆ, ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾರೆ. ನಿಜವಾಗಲೂ ಸರ್ಕಾರ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದಕ್ಕೆ ಒಂದೇ ಒಂದು ತಾಜಾ ಉದಾಹರಣೆಯೊಂದಿಗೆ ನಾನು ನಿಮ್ಮ ಎದುರಿಗೆ ಬಂದಿದ್ದೇನೆ. ಕರ್ನಾಟಕ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಸಾರ್ವಜನಿಕ ಹಣವನ್ನು ಖರ್ಚು ಮಾಡಿ ಅಲೋಪತಿಕ್ ಔಷಧಿಯ ಆಸ್ಪತ್ರೆಗಳನ್ನು ಕಟ್ತಾ ಇದ್ದಾರೆ. ಆದರೆ ನಮ್ಮ ದೇಶದ ಮೂಲ ಏನು? ಆಯುರ್ವೇದ. ನಾವು ಆಯುರ್ವೇದದ ಒಂದು ನೆಲೆಯ ಮೇಲೆ ಮುಂದೆ ಬಂದವರು. ಆಯುರ್ವೇದ ಅಂದರೆ ಯಾರ ಆರೋಗ್ಯಕ್ಕೂ ಹಾನಿಯನ್ನು ಮಾಡದೆ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸುವಂಥ ಒಂದು ಶಕ್ತಿ ಆಯುರ್ವೇದಕ್ಕಿದೆ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ? ಅಲೋಪತಿಕ್. ಯಾವ ಮೆಡಿಸಿನ್ ತೊಗೊಂಡು ಸೈಡ್ ಎಫೆಕ್ಟ್. ಅಂಥದ್ದಕ್ಕೆ ಸಾವಿರಾರು ಕೋಟಿ. ನೀವು ಕಟ್ಟಿದ ಬಹುತೇಕ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಕೆಲಸನೇ ಮಾಡೋದಿಲ್ಲ. ಸ್ಟಾಫ್ ನರ್ಸ್ ಇವ್ರ ಮೇಲೆ ಆಸ್ಪತ್ರೆ ರನ್ ಆಗ್ತಾ ಇದೆ. ಅದಕ್ಕೆ ಯಾವುದೂ ಕ್ರಮ ಇಲ್ಲ. ಎಷ್ಟೋ ಸುದ್ದಿಗಳು ಅದು, ಅಧಿಕಾರಿಗಳು ವಿಸಿಟ್ ಮಾಡಿದ್ರು, ಕ್ರಮ ಇಲ್ಲ. ಆದರೆ ಇಲ್ಲಿ ನಡೆಯುತ್ತಿರುವುದೇನೋ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ನಡೀತಾ ಇದೆ ಸರ್ಕಾರದಿಂದ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು ನಂದಲ್ಲಪ್ಪ, ಜನ ಹೇಳ್ತಕ್ಕಂಥ ವಿಷಯ. ಇದಕ್ಕೆ ಏನು ಉದಾಹರಣೆ ಎಂದರೆ, ಕಲಬುರಗಿ ನಗರದಲ್ಲಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ರಾಜಾಪುರ ಜಯನಗರ ಅಂತಿದೆ. ನನ್ನ ಕಣ್ಣು ಬಿತ್ತು, ನಾನು ಹೋದೆ ಆ ಕಡೆ. ಒಂದೇ ಒಂದು ರೂಮ್ ರೀ. 1998ರಿಂದ ಒಂದೇ ಒಂದು ಕೋಣೆಯಲ್ಲಿ ಆ ಒಂದು ಆಸ್ಪತ್ರೆ ನಡೀತಾ ಇದೆ. KKRDB ಅವರು ಏನು ಮಾಡ್ತಾ ಇದ್ದೀರಿ? ಯಾತಕ್ಕೋಸ್ಕರ ನಿಮ್ಮ KKRDB? ಯಾತಕ್ಕೋಸ್ಕರ ಸಾವಿರಾರು ಕೋಟಿ ಹಣ ಜನರ ಆರೋಗ್ಯ ಹಾಳು ಮಾಡೋದಕ್ಕೆ? ಇದನ್ನು ಯಾಕೆ ನೋಡಲಿಲ್ಲ ಯಾರೋ? ಕನ್ಸರ್ಟ್ MLA ಯಾಕೆ ನೋಡಲಿಲ್ಲ? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾಕೆ ನೋಡಲಿಲ್ಲ? ಜಿಲ್ಲಾ ಪಂಚಾಯತ್ CEO ಅವ್ರು ಯಾಕೆ ನೋಡಲಿಲ್ಲ? DC ಅವ್ರು ಯಾಕೆ ನೋಡಲಿಲ್ಲ? ಹೆಡ್ ಕ್ವಾರ್ಟರ್ RC ಅವ್ರು ಯಾಕೆ ನೋಡಲಿಲ್ಲ? ಯಾಕೆ ಮಾಡಲಿಲ್ಲ ಇದಕ್ಕೆ ಬಿಲ್ಡಿಂಗ್? ಇನ್ನೊಂದು ಆಘಾತಕಾರಿ ಸಂಗತಿ ಅಂದರೆ, ಈ ಆಸ್ಪತ್ರೆಯ ಕಟ್ಟಡ ಒಂದು ರೂಮ್ ಇದೆಯಲ್ಲ, ಅದು ಸಾರ್ವಜನಿಕ ಉದ್ಯಾನವನದಲ್ಲಿ ನಿರ್ಮಾಣ ಆಗಿರುತ್ತದೆ. ಅದಕ್ಕೆ ಜಾಗ ಕೂಡ ಕೊಡದೇ ಇರತಕ್ಕಂಥ ಕೃತಜ್ಞ ಸರ್ಕಾರ ಎಂದರೆ ತಪ್ಪಾಗಲಾರದು. ಏನ್ರಿ ಇದು? ಎಂಥ ಆಸ್ಪತ್ರೆಯಲ್ಲಿ ನಾನು ಇವತ್ತೇ ಬೆಳಗ್ಗೆ ಹೋಗಿದ್ದೆ 11 ಗಂಟೆ ಸುಮಾರಿಗೆ. ಅಲ್ಲಿ ಡಾಕ್ಟರ್ ರವೀಂದ್ರ ಸಿ ಹೂಗಾರ್, ಎಂಥ ಒಳ್ಳೆಯ ಡಾಕ್ಟ್ರು. ಔಟ್ ಆಫ್ ಸ್ಟೇಟ್ದಿಂದ ಬರ್ತಾರೆ. ಜಿಲ್ಲೆಯ ಹೊರ ಜಿಲ್ಲೆಯ ಪೇಷಂಟ್ಗಳು ಅಲ್ಲಿ ಬರ್ತಾವೆ, ಗುಣಮುಖ ಆಗದೇ ಬರ್ತಾರ. ಬಂದು ನಯವಾಗಿ ಕುಳಿತು ಅವರ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾರೆ. ಅಂದರೆ ಅವರಲ್ಲಿ ಎಂಥ ಚಿಕಿತ್ಸೆಯನ್ನು ಕೊಡ್ತಿರಬೇಕು ಅಂತಕ್ಕಂಥ ವಿಷಯ ಎಲ್ಲರೂ ತಿಳಿದುಕೊಳ್ಬೇಕಾಗ್ತದೆ. 1998ರಿಂದ ಇಲ್ಲಿವರೆಗೆ, ಮತ್ತು ಇದು 1998ರಿಂದ ಇಲ್ಲಿವರೆಗೆ, ಮತ್ತು 2019ರಲ್ಲಿ ಆಯುಷ್ಮಾನ್ ಭಾರತಕ್ಕೆ ಹೋಯ್ತು ಆಸ್ಪತ್ರೆ. ಅಲ್ಲಿರುವುದು ಹುದ್ದೆ ಎರಡೇ, ಒಂದು ಮುಖ್ಯ ವೈದ್ಯಾಧಿಕಾರಿ, ಇನ್ನೊಂದು ಡಿ ಗ್ರೂಪ್ ಹೊರಗುತ್ತಿಗೆ. ಮತ್ತೇನು? ಸ್ಟಾಫ್ ನರ್ಸ್ ಬೇಕು, ಅಲ್ಲಿ ಜವಾನರು ಬೇಕು, ಸ್ಟಾಫ್, ಆನಂತರ ಆಶಾಗಳು ಬೇಕು. ಯಾರೂ ಇಲ್ಲ. ಜನ ಏನು ಹೇಳ್ತಾರೆ ಗೊತ್ತಾ? ಈ ಆಯುರ್ವೇದವನ್ನು ಅಭಿವೃದ್ಧಿಪಡಿಸಿದರೆ ಏನು ದೊಡ್ಡ ದೊಡ್ಡ ನಿವೃತ್ತ ನೌಕರರು, ನಿವೃತ್ತ ರಾಜಕಾರಣಿಗಳು, ಹಾಲಿ ರಾಜಕಾರಣಿಗಳು ಏನು ನಡೀತಾ ಇದೆಯಲ್ಲ, ನಡೆಯುವಂಥವರ ಒಂದು ಈ ಅಲೋಪತಿಕ್ ಆಸ್ಪತ್ರೆಗಳು ನಡೆಯೋದಿಲ್ಲ. ಜನರಿಗೆ ತೊಂದರೆ ಆದರೆ ನಮಗೆ ಲಾಭ ಅಂತಕ್ಕಂಥ ಮನೋಸ್ಥಿತಿಯಲ್ಲಿ ಸರ್ಕಾರಗಳು ಇವೆ ಅಂತ ಜನ ಮಾತಾಡ್ತಾರೆ. ಅರ್ಥ ಏನ್ರಿ ಇದಕ್ಕೆ? ಈ ಏನಾಗಿದೆ ಅಂದರೆ, ಪರಿಸ್ಥಿತಿ ಗಂಭೀರ ಇದೆ. ಆಸ್ಪತ್ರೆದು ಉದ್ಯಾನವನದಲ್ಲಿ ಆಸ್ಪತ್ರೆ, ಒಬ್ಬ ಡಾಕ್ಟ್ರು, ಒಬ್ಬ ಹೊರಗುತ್ತಿಗೆ ಪಿವನ್ ಬಿಟ್ಟರೆ ಯಾರೂ ಇಲ್ಲ. ಈಗಲಾದರೂ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ, ಸಂಬಂಧಿಸಿದ ಶಾಸಕರಾಗಲಿ, ಜಿಲ್ಲಾ ಪಂಚಾಯತ್ CEO ಅವರಾಗಲಿ, DC ಅವರಾಗಲಿ ಗಮನ ಹರಿಸಿ ಈ ಆಸ್ಪತ್ರೆಗೆ ಸ್ಥಳವನ್ನು ಕಲ್ಪಿಸಿಕೊಟ್ಟು, ಒಂದು ಉತ್ತಮವಾದ ಕಟ್ಟಡವನ್ನು ಮಾಡಿಸಿಕೊಟ್ಟು, ಅಲ್ಲಿ ಬೇಕಾದ ಒಂದು ಸಿಬ್ಬಂದಿಯನ್ನು ತಗೊಳ್ತೀರಿ. ಈ ನಾಡಿನ, ಈ ಜಿಲ್ಲೆಯ
ಜನರಿಗೆ ಉತ್ತಮ ಆರೋಗ್ಯ ಸಿಗಲಿಕ್ಕೆ ತಾವೊಂದು ಅನುಕೂಲ ಮಾಡಿಕೊಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನನ್ನ ಒಂದು ಸಂಚಿಕೆಯನ್ನು ಮುಗಿಸ್ತೇನೆ.